ಏನ್ ತಪ್ಪು ಮಾಡಿದೀರಾ ಅಂತ ಕೊರಗ್ತಾ ಇದ್ದೀರ ಹೊಸವ್ರೆ? ಇಷ್ಟು ಒಳ್ಳೆ ನ್ಯೂಸ್ನ ನನ್ನ ಹತ್ರ ಹೇಳ್ಕೋಬೇಕಿತ್ತಲ್ವಾ? ನಿಮ್ಮಲ್ಲಿ ಯಾಕೆ ಮುಚ್ಚಿಟ್ಕೊಂಡ್ರಿ? ನಿನ್ ಹತ್ರ ಹೇಳು ಅಂತ ನಾನ್ ವಸುಗ್ ಹೇಳ್ದೆ ಅಭಿ. ಆದ್ರೆ ಅವಳು ಹೇಳಕ್ ಭಯ ಪಟ್ಲು. ಚೆನ್ನಾಗಿದ್ಯಮ್ಮ. ಓರ್ಗಿತ್ತೀರಿಬ್ರು ಸೇರಿ ಕಳ್ರ ಥರ ಇಷ್ಟು ದೊಡ್ಡ ರಹಸ್ಯನ ಮುಚ್ಚಿಡಿದೀರಾ ಅಂತ ಆಯ್ತು. ಬೇಕು ಅಂತ ಮುಚ್ಚಿಟ್ಟಿಲ್ಲ ಚಿಕ್ಕಮ್ಮ. ಅತ್ತೆ ನಮಗ್ ಮಕ್ಳು ಮಾಡ್ಕೊಳ್ಳೋದು ಬೇಡ ಅಂದಿದ್ರು. ಅದಕ್ಕೆ ಹೇಳಕ್ ಭಯ ಆಯ್ತು. ಅಂದ್ರೆ ಎಲ್ಲ ತಪ್ಪು ನಿಮ್ಮ ಅತ್ತೆದೇನಾ? ನೀವು ಮಕ್ಕಳು ಪಡೆಯೋದು ನಿಮ್ಮ ಅತ್ತೆಗೆ ಇಷ್ಟ ಇಲ್ಲ ಅಂತ ನಿಮ್ಮ ಅತ್ತೆನೇ ಶತ್ರು ಮಾಡ್ತಿದ್ಯಾ? ಅವ್ರಿಗೆ ಆ ಉದ್ದೇಶ ಇಲ್ಲ ಅತ್ತೆ. ನಿಮ್ ಉದ್ದೇಶ ಏನು ಅಂತ ನನ್ಗೆ ಅರ್ಥ ಆಗೋಯ್ತಬಿ. ನೀವ್ ಮಕ್ಳು ಮಾಡ್ಕೊಳಲ್ಲ ಅಂತ ನನಗ್ ಮಾತು ಕೊಟ್ಟಿದ್ರಿ. ಆದ್ರೆ ನಿಮ್ ಮನಸ್ಸುಗಳಲ್ಲಿ ಮಕ್ಳು ಮಾಡ್ಕೋಬೇಕು ಅಂತಿದೆ. ಅದಕ್ಕೆ ವಸು ಪ್ರೆಗ್ನೆಂಟ್ ಆಗಿರೋದು. ನೀವಿಬ್ರು ಸೇರಿ ನನಗ್ ಮೋಸ ಮಾಡಿದೀರಾ. ನನಗಾಗ್ಲಿ ನನ್ನ ಮಾತಿಗಾಗ್ಲಿ ಯಾವ ಬೆಲೆನೂ ಕೊಡ್ಲಿಲ್ಲ. ನನಗ್ ಗೌರವ ಇಲ್ದಿರೋ ಕಡೆ ನಾನಿರೋದಿಲ್ಲ. ಮೋಸ ಮಾಡಿರೋ ನಿಮ್ಗಳ ಮುಖ ನೋಡ್ಕೊಂಡು ನಾನ್ ನಿಮ್ ಮನೇಲಿ ಇರಕ್ಕಾಗಲ್ಲ. ಆದಷ್ಟು ಬೇಗ ನಾನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಅಮ್ಮ, ಏನ್ ಮಾತಾಡ್ತಿದ್ಯಾ ಜಯಂತಿ? ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಮನೆ ಬಿಟ್ಟು ಹೋಗ್ದೆ ಮೋಸ ಮಾಡಿರೋ ಕಳ್ರ ಮಧ್ಯೆ ಹೇಗ್ ಬದುಕಕ್ಕಾಗತ್ತಣ್ಣ? ವಸೋಬಿಗೆ ಮಕ್ಕಳಾದ್ರೆ ತಪ್ಪೇನಿದ್ಯಮ್ಮ? ಬರೀ ಇಷ್ಟಕ್ಕೆ ನೀನ್ ಮನೆ ಬಿಟ್ಟು ಹೋಗ್ಬೇಕಾ? ಹೌದು ಅತ್ತೆ. ವಸು ಅಭಿಗೆ ಮಕ್ಳಾಗಿದ್ ಮಾತ್ರಕ್ಕೆ ಇರೋ ಮಕ್ಳಿಗೆ ಯಾವ ಅನ್ಯಾಯನೂ ಆಗಲ್ಲ. ನನಗೆ ನಂಬಿಕೆ ಇಲ್ಲ. ತಗೋ. ಈ ನಡುವೆ ನನ್ಗೂ ನಿನ್ಗೂ ತಿನ್ನೋದೇ ದೊಡ್ಡ ಕೆಲ್ಸ ಆಗಿದೆ ಆಂಟಿ. ತಿಂದು ತಿಂದು ನಾನು ನಿನ್ ತರನೇ ಆಗ್ತಿದ್ದೀನಿ. ನಾನೇನ್ ಅಷ್ಟು ದಪ್ಪ ಇಲ್ಲ ಕಣೆ. ಅದನ್ ಬಿಟ್ಟಾಕೋ. ವಸು ನಿಜವಾಗ್ಲೂ ಸುಸ್ತಾಗಿ ಬಿದ್ಲಾ ಇಲ್ಲ ಬೇರೆ ಏನಾದ್ರೂ ಕಾರಣ ಇದೆಯಾ? ನೀನಿಂದ ಡಾಕ್ಟರಿಗೆ ಕೇಳ್ಬೇಕಿತ್ತು, ನನ್ನ ಹತ್ರ ಕೇಳಿದ್ರೆ ಏನ್ ಲಾಭ? ಡಾಕ್ಟರ್ನ ಆಗ್ಲೇ ಕೇಳೋಣ ಅಂತಿದ್ದೆ, ಆದ್ರೆ ಅಭಿಮುಖ ನೋಡಿ ಭಯಪಟ್ಟು ಸುಮ್ನಾದೆ. ಮಾಮ್, How are you, baby? ಫೈನ್ ಮಾಮ್. ಡ್ಯಾಡಿ ಹೇಗಿದ್ದಾರೆ? Good. ಹೇಗಿದ್ದೀರಾ ಸಿಸ್ಟರ್? ಫೈನ್ ಸಿಸ್ಟರ್. ನನ್ ಬೇಬಿನ್ ಚೆನ್ನಾಗಿ ನೋಡ್ಕೋತಿದ್ದೀರಾ? ಅದನ್ನ ನಿಮ್ ಬೇಬಿನೇ ಹೇಳ್ಬೇಕು. ನಮಸ್ಕಾರ ಅದ್ಕೆ. ನಮಸ್ಕಾರ ಅದ್ಕೆ. ಇಷ್ಟದಾಯ್ತು ಬಂದು? ಈಗ ತಾನೇ ಬಂದೆ ಅದ್ಕೆ. ಹಾರಿಕಾ ಪ್ರೆಗ್ನೆಂಟ್ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾವೇ ಬುದ್ಧಿವಂತರು ಅಂದ್ಕೊಂಡ್ರೆ ನಿಮ್ಮಮ್ಮ ನಮ್ಮನ್ ಮೀರಿಸ್ತಿದ್ದಾರೆ. ಅದಕ್ಕೆ ಅಲ್ವಾ ಸ್ವಾಮೀಜಿ ಹತ್ರ ನಮ್ಮನ್ನ ಸೇವ್ ಮಾಡಿಸಿದ್ದು. ಅಣ್ಣ ಬಂದಿಲ್ವಾ? ಅವ್ರಿಗೆ ಆಫೀಸಲ್ಲಿ ಮೀಟಿಂಗ್ ಇತ್ತು ಅಂತ ಬಂದಿಲ್ಲ. ಡಾಕ್ಟರ್ ನನ್ನ ಹತ್ರ ಇದ್ದಾಗ್ಲೇ ನನಗ್ ಪ್ರಜ್ಞೆ ಬಂದಿದ್ದು ಒಳ್ಳೇದಾಯ್ತಕ್ಕ.
ಹಂಗಿದ್ರೆ ನಾನ್ ಪ್ರೆಗ್ನೆಂಟ್ ಅಂತ ಎಲ್ರಿಗೂ ಹೇಳ್ಬಿಡ್ತಿದ್ರು, ದೊಡ್ಡ ಜಗಳ ಆಗ್ತಿತ್ತು. ಹೌದು ವಸು, ನಂಗೂ ಅದೇ ಭಯ ಆಗಿತ್ತು. ದೇವರ ದಯೆಯಿಂದ ಸತ್ಯ ಹೊರಗೆ ಬರಲಿಲ್ಲ. ಯಾವಾಗ ಬಂದ್ರಿ ಚಿಕ್ಕಮ್ಮ? ಹೇಗಿದ್ದೀರಾ ಚಿಕ್ಕಮ್ಮ? ಹತ್ರ ಇದ್ದು ಒಬ್ಳು ಕೆಲ್ಸದೋಳ್ ತರ ಸೇವೆ ಮಾಡ್ಬೇಕು. ಅರ್ಥ ಆಯ್ತಾ? ಕೆಲ್ಸದೋಳ್ ತರ ಎಲ್ಲ ಕೆಲ್ಸನೂ ಮಾಡ್ಬೇಕು. ಸರಿ ಚಿಕ್ಕಮ್ಮ. ಹಾರಿಕಾ ನಿಮಗ್ ಮಗಳಾದ್ರೆ ನನಗ್ ತಂಗಿ. ಹಾರಿಕಾ ವಿಷಯದಲ್ಲಿ ನಾವ್ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಚಿಕ್ಕಮ್ಮ. ಆ ವಿಷಯ ನನಗೀಗ ಗೊತ್ತಾಗ್ಬೇಕು. ವಸು, ಹಾರಿಕಾಗೆ ಜ್ಯೂಸ್ ತಗೊಂಬಾ. ಸರಿ ಚಿಕ್ಕಮ್ಮ. ನಿಂತ್ಕೋ ವಸು. ಇದಕ್ ಮುಂಚೆನೂ ನಿಮ್ಗೆ ಹೇಳಿದೀನಿ ಅದಕ್ಕೆ, ಇದು ನಿಮ್ಮನೆ ಅಲ್ಲ. ವಸು ನಿಮ್ಮನೆ ಕೆಲಸದೋಳು ಅಲ್ಲ, ಇದು ನನ್ನ ಮನೆ. ವಸು ನನ್ನ ಸೊಸೆ. ಅದು ಹಾಗಲ್ಲ ಅದಕ್ಕೆ. ಈ ಮನೆಯಲ್ಲಿ ಪಾವನಿ ಹಾರಿಕಾ ಹೇಗ್ ಸೊಸೆರೋ ಹಾಗೆ ವಸುನು ಸೊಸೆನೆ. 3 ಜನ ಸೊಸೆಯರಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿನೂ ಅಲ್ಲ. ನನಗ್ 3 ಒಂದೇ. ನಿಮಗೆ ನಿಮ್ಮ ಮಗಳು ಹೆಚ್ಚಾದ್ರೆ ನನಗೆ ನನ್ನ ಸೊಸೆನೇ ಹೆಚ್ಚು. ಅಂದ್ರೆ ಹಾರಿಕಾ ಬಸ್ರಿ ಅಲ್ವಾ ಅಂತ. ಆ ವಿಷಯ ನಮಗೂ ಗೊತ್ತು. ನೀವು ಬರ್ದೇ ಹೋದ್ರೂ ನಾವ್ ಹಾರಿಕಾನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀವಿ. ಹಾರಿಕಾಗೆ ಸೇವೆ ಮಾಡು ಅಂತ ಹೇಳೋದಕ್ಕೆ ನೀವ್ಯಾರೋ? ವಸುಗೆ ಆರ್ಡರ್ ಮಾಡೋ ಅಧಿಕಾರ ನಿಮಗಿಲ್ಲ. ಅದು ಅಲ್ಲದೆ ವಸುನ ಕೆಲಸದೊಳ ತರ ಸೇವೆ ಮಾಡು ಅಂತೀರಾ? ನಿಮ್ಮ ಕಣ್ಣಿಗೆ ವಸು ಹೇಗ್ ಕಾಣಿಸ್ತಾ ಇದ್ದಾಳೆ? ನಿನಗೆ ಕಷ್ಟ ಆಗ್ತಿಲ್ವಾ ಅಖಿಲ್? ನಿನ್ ಲೈಫ್ ಬೆಸ್ಟ್ ಮೊಮೆಂಟ್ಸ್ನ ನೀನ್ ಯಾರ ಹತ್ರನೂ ಶೇರ್ ಮಾಡ್ಕೊಳ್ದೇ ಇರೋದು ನಿಂಗೆ ಬೇಜಾರಾಗ್ತಿಲ್ವಾ? ನಿಜವಾಗ್ಲೂ ನನಗೆ ಯೋಚನೆ ಬಂದಿಲ್ಲ. ಕರೆಕ್ಟು, ನಿನಗೆ ಆ ಯೋಚನೆ ಬರಲ್ಲ. ಯಾಕೆಂದ್ರೆ ಆದಾಯ ಇಲ್ವಲ್ಲ ಅಖಿಲ್. ನಿಮ್ಮ ಅಭಿ ಅಣ್ಣನೂ ಯೋಚನೆ ಮಾಡಿರಲ್ಲ. ಯಾಕಂದ್ರೆ ನಿನ್ನಿಂದ ದೊಡ್ಡದೇನು ಉಪಯೋಗ ಇಲ್ವಲ್ಲ. ಹಾಗೇನಿಲ್ಲ ಆಂಟಿ, ನಮ್ಮ ಅಣ್ಣ ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಲ್ವಾ? ಸಾರಿ, ನಿಮ್ಮ ಅಣ್ಣನ ಬಗ್ಗೆ ತಪ್ಪಾಗಿ ಹೇಳ್ದೆ ಅಂತ ಅಪಾರ್ಥ ಮಾಡ್ಕೋಬೇಡ. ಒಂದು ಹೇಳ ಅಖಿಲ್, ಈಗ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೋಬೇಕು. ಪಕ್ಕದವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮು, ಬಿಡುವು, ತಾಳ್ಮೆ ಯಾರಿಗೂ ಇರಲ್ಲ ಅಖಿಲ್. ನಿನ್ ಬಗ್ಗೆ ನಿಮ್ಮ ಅಣ್ಣ ಯೋಚನೆ ಮಾಡಿದ್ರು ಅದು ನೀನ್ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೀಯ ಹೊರತು
ನಿನಗೆ ಅಂತ ಒಂದು ರೆಕಗ್ನಿಷನ್ ಇರಲ್ಲ, ಇನ್ಕಮ್ ಕೂಡ ಇರಲ್ಲ. ದುಡ್ಡಿಲ್ದೆ ಈ ಪ್ರಪಂಚದಲ್ಲಿ ಏನೂ ಮಾಡಕ್ಕಾಗಲ್ಲ ಅಖಿಲ್. ಈಗ ನೀನು ನಿಮ್ಮ ಅಣ್ಣನ ಕೈ ಕೆಳಗೆ ಕೆಲಸ ಮಾಡ್ತಿದ್ಯಾ. ನಿನಗೇನೇ ಬೇಕು ಅಂದ್ರೂ ಅವ್ರನ್ನ ಕೇಳಿ ತಗೋತಿದ್ಯಾ. ನಾಳೆ ನಿನ್ ಮಕ್ಳು ಹುಟ್ತಾರೆ, ಅವ್ರ ಖರ್ಚಿಗೋಸ್ಕರನು ನಿಮ್ಮ ಅಣ್ಣನ ಹತ್ರ ಕೈ ಚಾಚ್ತ್ಯಾ. ಆಗ ನಿನ್ ಮಕ್ಳು ನಿನ್ ಬಗ್ಗೆ ಏನ್ ಅನ್ಕೋತಾರೆ ಅಖಿಲ್? ನೀನ್ ಕೈಲಾಗ್ದೋನು ಅಂತ, ಅಸಮರ್ಥ ಅಂತ ಅನ್ಕೋತಾರೆ. ನಿನ್ ಮಕ್ಳಿಗೆ ನೀನ್ ಹೀರೋ ಆಗ್ಬೇಕು ಅಖಿಲ್. ನಿನ್ನ ನೋಡಿದ್ರೆ ಅವರು ಹೆಮ್ಮೆ ಪಡೋ ತರ ಇರ್ಬೇಕು. ಒಬ್ಬ ಡಿಸೈನರ್ ನನ್ನ ಫಾದರ್ ಅಂತ ಪ್ರೌಡ್ ಆಗಿ ಹೇಳ್ಕೋಬೇಕು. ಅಂದ್ರೆ ಸಂಪಾದನೆ ಮಾಡಬೇಕು ಅಖಿಲ್, ಸ್ವಂತವಾಗಿ ಬೆಳಿಬೇಕು. ಯೋಚನೆ ಮಾಡು ಅಖಿಲ್. ಶ್ಯೂರ್ ಆಂಟಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇದೆಲ್ಲ ನಿನ್ಗೋಸ್ಕರ, ಹಾರಿಕಾಗೋಸ್ಕರ, ಮುಖ್ಯವಾಗಿ ನಿಮ್ ಮಕ್ಳಿಗೋಸ್ಕರ ಹೇಳ್ತಿದ್ದೀನಿ ಅಖಿಲ್. ನಿನ್ ಲೈಫಲ್ಲಿ ಬದಲಾವಣೆ ಬರಬೇಕು. ಅದು ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು. ಓಕೆ ಆಂಟಿ, ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು. ತಪ್ಪು ವಸು, ಆ ಥರ ಮಾತಾಡಬಾರ್ದು. ನಾವು ಬೇಡ್ಕೊಂಡಿದ ತಕ್ಷಣ ಏನೂ ಸಿಗಲ್ಲ. ಎಲ್ಲ ದೇವ್ರೇ ಕೊಡಬೇಕು. ಕೊಟ್ಟಾಗ ಖುಷಿಯಾಗಿ ತಗೋಬೇಕು. ಮತ್ತೆ ಮಕ್ಕಳು ವಿಷಯದಲ್ಲಂತೂ ಅದನ್ನ ತಪ್ಪದೆ ಪಾಲಿಸ್ಬೇಕು. ಆ ಕ್ಷಣದವರೆಗೂ ನಾನ್ ಕೂಡ ಮತ್ತೆ ಮಕ್ಕಳನ್ನ ಪಡೆಯೋದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಕ್ಕ. ಆದ್ರೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಸಂಭ್ರಮ ಶುರುವಾಗಿತ್ತು. ಎಲ್ರಿಗೂ ತಕ್ಷಣ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಪರಿಸ್ಥಿತಿ ತಲೆ ಕೆಳಗಾಗೋಯ್ತು. ಮತ್ತೆ ಮಕ್ಕಳು ಹುಟ್ಟಿದ್ರೆ ಇರೋ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತೀಯ ಅಂತ ಅತ್ತೆ ಹೇಳ್ತಿದ್ದಾರೆ. ಇರೋ ಮಕ್ಕಳೇ ಸಾಕು, ಮತ್ತೆ ಮಕ್ಕಳು ಬೇಡ ಅಂತ ಇವ್ರು ಹೇಳ್ತಿದ್ದಾರೆ. ಮನ್ಸಲ್ಲಿ ತುಂಬಾ ಘರ್ಷಣೆ ಆಗ್ತಿದೆ ಅಕ್ಕ. ನನಗ ಅರ್ಥ ಆಗುತ್ತೆ ವಸು. ನಿನ್ ಸಮಸ್ಯೆಗೆ ಪರಿಹಾರ ಅಭಿ ಒಬ್ನೇ. ನೀನ್ ಆದಷ್ಟು ಬೇಗ ಅಭಿಗೆ ಹೇಳ್ಬೇಕು. ಅಭಿಗೆ ಹೇಳ್ದೆ ಇರೋದು ನಿನ್ ತಪ್ಪು. ನೀನ್ ಹೇಳ್ಬಿಟ್ರೆ ಮುಂದೆ ಏನೇ ಆದ್ರೂ ಅದನ್ನ ಅಭಿನೇ ನೋಡ್ಕೋತಾನೆ. ನನ್ ಮಾತು ಕೇಳಿ ಅಭಿಗೆ ಹೇಳ್ಬಿಡು. ಸರಿ ಅಕ್ಕ, ಇವತ್ತೇ ಹೇಳ್ಬಿಡ್ತೀನಿ. ಮಕ್ಕಳ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಇರೋ 3 ಜನ ಮಕ್ಕಳು ಮಾತ್ರ ಅಲ್ಲ, ನಮ್ಗೆ ಎಷ್ಟೇ ಮಕ್ಕಳಾದ್ರೂ ಯಾರೊಬ್ರು ಮೇಲೂ ಪ್ರೀತಿ ಕಮ್ಮಿ ಆಗಲ್ಲ ಅನ್ನೋ ವಿಷಯನ ಅವ್ರಿಗೆ ಅರ್ಥ ಆಗೋ ತರ ಹೇಳ್ತೀನಿ. ಹೇಳ್ಬಿಡು ವಸು. ನೀನ್ ಅಭಿಗೆ ಹೇಳಿದ್ರೆ ಅಭಿನೇ ಅತ್ತೆನ ಕನ್ವಿನ್ಸ್ ಮಾಡ್ತಾನೆ. ನಿನಗ್ ಯಾವ ಪ್ರಾಬ್ಲಮ್ಮೂ ಇರಲ್ಲ. ಹೇಳ್ಬಿಡು ವಸು. ಹೊಸೋರೆ, ಕಾಫಿ ಪ್ಲೀಸ್. ಹಾ, ಬಂದೇರಿ. ಬೇಗ ಹೇಳಿ ಹೊಸೋರೆ, ನಾನು ಆಫೀಸ್ಗೆ ಹೋಗ್ಬೇಕು.
ವಸು ಅಭಿ ಹತ್ರ ಏನ್ ಹೇಳಕ್ ಹೊರಟಿದ್ದಾಳೆ? ಅದು ನಮ್ಗೆ 3 ಜನ ಮಕ್ಕಳಿದಾರಲ್ವಾ? ಇವಳೇನಾದ್ರೂ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಕ್ ಹೊರಟಿದ್ದಾಳ? ಅಭಿ ಹೂ ಅಂತಾನ ಹೂ ಅಂತಾನ? ಹೌದು, ರಾಕಿ ಅನು ಕೀರ್ತಿ 3 ಇದ್ದಾರೆ. ಅವರನ್ನ ನಾವು ಚೆನ್ನಾಗಿ ನೋಡ್ಕೋತಿದೀವಿ ಅಲ್ವಾ? ನೋಡ್ಕೊಳ್ತಾ ಇದ್ದೀವಿ. 3 ಜನ ಮಕ್ಕಳು ಅಲ್ಲದೆ ಅವ್ರ ಜೊತೆ ಹೊಸ ಮಗು ಬಂದ್ರು ನಮ್ಗೇನು ಕಷ್ಟ ಆಗಲ್ಲ ಅಲ್ವೇನ್ರಿ? ಇವಾಗ ಇನ್ನೊಂದು ಮಗು ಬಗ್ಗೆ ಯಾಕ್ರಿ ಮಾತು? ಅದು ಸುಮ್ಮನೆ ಹೇಳ್ತಿದ್ದೀನಿ. ಸುಮ್ಮನೆ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಕಾರಣನೂ ಇದೆ. ಏನಾ ಕಾರಣ? ಆದ್ರೂ ನಮ್ಗೆ ಇನ್ನೊಂದು ಮಗು ಅವಶ್ಯಕತೆ ಏನಿಲ್ವಲ್ಲ? ಅಂದ್ರೆ ಅದು ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಓಹ್, ಮಕ್ಕಳ ಬಗ್ಗೆನಾ? ಹೌದು ರೀ. ವಸು ಸರಿಯಾಗಿ ಸಿಕ್ಕಾಕೊಂಡ್ಲು. ವಸು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಅಭಿಗೆ ಪ್ರಾಣಾಪಾಯ ಅಂತ ಅದ್ಕಿಗೆ ಚಾಮು ಸಿಸ್ಟರ್ ಸ್ವಾಮೀಜಿಯಿಂದ ಹೇಳ್ಸಿ ನಂಬಿಸಿದಾರಲ್ವಾ, ಅದನ್ನ ಸತ್ಯ ಮಾಡ್ಬೇಕು. ಮಕ್ಕಳ ಬಗ್ಗೆ ನೀವೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಹೇಳಿ. ಅದು ನೀವು ಹೇಳೋದ್ರೊಳಗೆ ಕಾಫಿನೇ ಮುಗ್ದೋಯ್ತು. ನಿನಗೇನ್ ಹೇಳಿದ್ದೆ ವಸು? ಅಭಿ ಮುಂದೆ ಮಕ್ಕಳ ವಿಷಯ ಮಾತಾಡ್ಬೇಡ ಅಂತ ಹೇಳಿದ್ನೋ ಇಲ್ವೋ? ಅದು ಅತ್ತೆ, ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ದೊಡ್ಡೋರು ಯಾಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರಬೇಕು. ನಾವ್ ಏನೇ ಮಾಡಿದ್ರು ನಿಮ್ ಒಳ್ಳೇದಕ್ಕೆ ಮಾಡ್ತೀವಿ. ಅತ್ತೆ ಅದು ಇನ್ನೇನು ಮಾತಾಡ್ಬೇಡ ವಸು. ಮನೆ ತುಂಬಾ ಮಕ್ಕಳೇ ಇದ್ದಾರೆ. ಭಾಸ್ಕರ್ಗೆ 2 ಮಕ್ಕಳು, ನಿಮಗೆ 3 ಜನ ಮಕ್ಕಳು. ನಾಳೆ ಅಖಿಲ್ ಹಾರಿಕಾಗೂ ಮಕ್ಕಳಾಗುತ್ತೆ. ಅಷ್ಟು ಸಾಲದಾ? ಇನ್ನೂ ಬೇಕಾ? ಇನ್ನೊಂದ್ಸಲ ಮಕ್ಕಳ ಬಗ್ಗೆ ಏನಾದ್ರೂ ಮಾತಾಡ್ದೆ ಅಂತಂದ್ರೆ ನಾನ್ ಸಹಿಸೋದಿಲ್ಲ ವಸು. ಮತ್ತೆ ಇನ್ಯಾವತ್ತೂ ನಿನ್ನ ಬಾಯಿಂದ ಮಕ್ಕಳನ್ನು ಮಾತೇ ಬರಬಾರ್ದು. ಇರೋರ್ನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಸಾಕು. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಮಕ್ಕಳು ಅನ್ನೋ ಮಾತಿಂದ ನೀನ್ ಎಷ್ಟು ದೂರ ಇರ್ತೀಯೋ ನಿನ್ಗಷ್ಟೇ ಒಳ್ಳೇದು. ಅದನ್ ಬಿಟ್ಟು ನನ್ನ ಮಾತು ಕೇಳದೆ ನನ್ನನ್ನ ಕೆಟ್ಟೊಳಗ್ ಮಾಡಬೇಡ. ಅಷ್ಟಕ್ಕೂ ವಸು ಉದ್ದೇಶ ಏನು? ಮಕ್ಕಳು ಬೇಕು ಅಂತ ಅಂದ್ಕೋತದಾಳ? ಅವಳ ಮನ್ಸಲ್ಲಿ ಏನಿದೆ? ನಮಗೆ ಮಕ್ಕಳು ಬೇಡ ಅಂತ ಅಭಿ ಸ್ಪಷ್ಟವಾಗಿ ಹೇಳಿದಾನೆ. ಅಷ್ಟೇ ಸ್ಪಷ್ಟವಾಗಿ ವಸು ಯಾಕೆ ಹೇಳ್ತಾ ಇಲ್ಲ? ಮಕ್ಕಳಾದ್ರೆ ಅಭಿಗೆ ಪ್ರಾಣಾಪಾಯ ಇದೆ ಅಂತ ನಾನು ವಸುಗೆ ಹೇಗೆ ಹೇಳಿ? ಇವತ್ತು ಎಷ್ಟು ದೊಡ್ಡ ಗಂಡಾಂತರ ತಪ್ಪಿತು. ಜಯಂತಿ, ಯಾಕೊಂಥರ ಇದೆಯಾ? ನನಗೆ ಭಯ ಆಗ್ತಿದೆ. ಯಾವುದ್ರ ಬಗ್ಗೆ? ಮನೆಯಲ್ಲಿ ಏನೇನೋ ಆಗ್ತಿದೆ ರೀ. ಇಷ್ಟಕ್ಕೂ ಏನಾಯ್ತು? ಆಗ್ಲೇ ಅಭಿ ತಲೆ ಮೇಲೆ ಫ್ಲವರ್ ಪಾಟು ಮೇಲಿಂದ ಕೆಳಗೆ ಬೀಳ್ತಿತ್ತು. ಸಮಯಕ್ಕೆ ನಾನು ನೋಡಿದಕ್ಕೆ ಸರಿ ಹೋಯ್ತು. ಅಭಿಗೆ ದೊಡ್ಡ ಅನಾಹುತ ತಪ್ತು ರೀ. ಆವಾಗ ಅನ್ಕೊಳ್ದಿರೋ ಅನಾಹುತಗಳು ನಡೀತಾನೆ ಇರುತ್ತೆ ಜಯಂತಿ. ಅಷ್ಟಕ್ ಮಾತ್ರ ಭಯ ಪಟ್ರೆ ಹೇಗೆ? ಅದು ಅಂದ್ಕೊಳ್ದಿರೋ ಅನಾಹುತ ಅಲ್ಲ ರೀ. ಅದಕ್ಕೆ ಒಂದು ಕಾರಣ ಇದೆ. ಕಾರಣನಾ? ಏನದು? ಅದು ಅದು ನಿಮ್ಮ ಹೆತ್ತ ಮಗ ಜೀವಂತವಾಗಿ ಇರಬೇಕು ಅಂದ್ರೆ ನಿಮ್ಮ 2ನೇ ಸೊಸೆ ಯಾವತ್ತೂ ಬಸ್ರಿ ಆಗ್ಲೇಬಾರ್ದಮ್ಮ. ಇದು ನಿಮ್ಮನ್ಸಲೇ ಇರ್ಬೇಕಮ್ಮ. ನಿಮ್ಮ ಮನೆಯಲ್ಲಿ ಇದನ್ನ ಯಾರಿಗೂ ಹೇಳಬಾರ್ದು.
ಹೇಳು ಜಯಂತಿ. ಬಾ ಜಯಂತಿ, ಕೂತ್ಕೋ. ಕಳ್ಳ ಸ್ವಾಮೀಜಿ ಆಗಿದ್ರೆ ಅಷ್ಟು ಜನ ಭಕ್ತರು ಯಾಕೆ ಬರ್ತಿದ್ರು ಅಕ್ಕ? ಅವರು ತುಂಬಾ ಮಹಿಮಾನ್ವಿತರು ಅಂತ ಅಲ್ಲಿರೋರು ಎಲ್ರೂ ಹೇಳ್ತಿದ್ರಲ್ವಾ? ಈ ಕಾಲದಲ್ಲಿ ಅಸಲಿ ಸ್ವಾಮೀಜಿಗಳಿಗಿಂತ ಕಳ್ ಸ್ವಾಮೀಜಿಗಳೇ ಜಾಸ್ತಿ ಇದಾರೆ ವಸು. ಜನರು ಕೂಡ ಅಂತ ಕಳ್ ಸ್ವಾಮೀಜಿಗಳನ್ನ ನಂಬಿ ಮೋಸ ಹೋಗ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ನನಗ್ ಹಾಗ ಅನ್ಸ್ಲಿಲ್ಲ ಅಕ್ಕ. ಅವ್ರ ವೇಷ, ಆ ಸೆಟ್ಟಪ್ಪು, ಅವ್ರ ಶಿಷ್ಯಂದ್ರು ನೋಡಿ ನನಗಾಗ ಅನ್ನಿಸ್ತಿದೆ. ಒಂದ್ ಕೆಲ್ಸ ಮಾಡೋಣ ವಸು, ನಾನು ನೀನು ಆ ಸ್ವಾಮೀಜಿ ಹತ್ರ ಹೋಗೋಣ. ಅವರು ಅತ್ತೆ ಹತ್ರ ಏನ್ ಹೇಳಿದ್ರು ಅಂತ ಕೇಳೋಣ. ಅಯ್ಯೋ, ಇವ್ರ ಸ್ವಾಮೀಜಿ ಹತ್ರ ಹೋದ್ರೆ ಚಾಮು ಸಿಸ್ಟರ್ ಸುಳ್ಳು ಹೇಳ್ಸಿದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹಾರಿಕಾ ಕಥೆ ಮುಗ್ದ ಹಾಗೆ. ಏನ್ ಮಾಡ್ಲಿ? ಇವ್ರನ್ನ ಹೇಗ್ ತಡಿಲಿ? ಬೇಡ ಅಕ್ಕ, ನಾವು ಸ್ವಾಮೀಜಿನ ಭೇಟಿ ಮಾಡಿದ್ವಿ ಅಂತ ಅತ್ತೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಜಗಳ ಆಗತ್ತೆ, ಬಿಟ್ಬಿಡೋಣ. ಎಷ್ಟು ಒಳ್ಳೆ ಮಾತು ಹೇಳಿದ್ಯ ವಸ್ಸು. ನಿನ್ ಬಾಯಿಗೆ ಸಕ್ಕರೆ ಹಾಕ. ಮತ್ತೇನ್ ಎಷ್ಟು ದಿನ ವಸು ಈ ತರ? ಆ ದೇವ್ರಿಗೆ ಗೊತ್ತಕ್ಕ. ಸರಿ, ಟೈಮ್ ಆಗ್ತಿದೆ, ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಫೋನಲ್ಲಿ ನೀವು ವಿವರವಾಗಿ ಹೇಳಿದ್ದೆಲ್ಲ ಕೇಳಿದೆ ಅಮ್ಮ. ಈ ಮನೆ ವಾತಾವರಣನೂ ಪರೀಕ್ಷೆ ಮಾಡಿದೆ. ನೀವು ಹೇಳೋ ಥರ ಈ ಮನೇಲಿ ಖಂಡಿತವಾಗ್ಲೂ ಏನೋ ಸಮಸ್ಯೆ ಇದೆ. ಅದು ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ಶಾಂತಿ ಪೂಜೆ ಮಾಡಿಸ್ಬೇಕಮ್ಮ. ನಮ್ಮ ಗುರುಗಳು ಕೂಡ ಇದೇ ಸಲಹೆ ಕೊಟ್ರು. ನಾಳೆ ತುಂಬಾ ಒಳ್ಳೆ ದಿನ. ನಿಮ್ಮಲ್ಲಿ ಯಾರಾದ್ರೂ ದಂಪತಿ ಸಮೇತ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಈ ರುದ್ರಾಕ್ಷಿ ಮಾಲೆಯಿಂದ ಶಾಂತಿ ಪೂಜೆ ಮಾಡಿಸ್ಬೇಕು. ಪೂಜೆಲಿ ಮನೆ ಮಂದಿ ಎಲ್ಲ ಇರಬೇಕು. ಪೂಜೆ ನಿರ್ವಿಘ್ನವಾಗಿ ಸಮಾಪ್ತಿ ಆದ್ರೆ ಈ ಮನೇಲಿರೋ ಸಮಸ್ಯೆಗಳೆಲ್ಲ ಬಗೆಹರಿಯತ್ತೆ. ಕಳಶದಲ್ಲಿಟ್ಟು ಪೂಜೆಗೆ ತಗೊಂಡ್ ಬನ್ನಿ. ಸರಿ ಸ್ವಾಮಿ. ಶಾಂತಿ ಪೂಜೆ ನಾನು ಅಖಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅತ್ತೆ, ನಾನು ಅವರು ಸೇರಿ ಈ ಪೂಜೆ ಮಾಡ್ತೀವಿ. ಸರಿ ಹಾರಿಕಾ, ಬಸ್ರಿ ಆಗಿರೋ ನಿನ್ನ ಆಸೆನ ನಾನ್ಯಾಕ್ ಬೇಡ ಅನ್ಲೆ? ಬಸ್ರಿ ಆಗಿರೋರ ಹತ್ರ ಪೂಜೆ ಮಾಡಿಸ್ಬಾರ್ದಮ್ಮ. ಪೂಜೆ ಅಸಂಪೂರ್ಣ ಆದ್ರೆ ಗರ್ಭದಲ್ಲಿರೋ ಮಗುಗೆ ಅಪಾಯ. ಹಾಗ ಪುರೋಹಿತ್ರೆ. ಹಾರಿಕಾ, ಹಾಗಿದ್ರೆ ನೀನ ಪೂಜೆ ಮಾಡೋದು ಬೇಡಮ್ಮ. ಸುಮ್ನೆ ಪ್ರೆಗ್ನೆಂಟ್ ಅಂತ ಕಮೆಂಟ್ ಆಗ್ಬಿಟ್ಟೆ. ಅಖಿಲ್ ಹಾರಿಕಾಯಿಂದ ಆಗ್ಲಿಲ್ಲ ಅಂದ್ರೆ ಭಾಸ್ಕರ್ ಪಾವನಿ ಹತ್ರ ಮಾಡ್ಸೋಣ. ಹೊಸೋತ್ಗೆ ಅಭಿಯಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೇನಮ್ಮ? ಭಾಸ್ಕರ್ ಪಾವನಿ ಈ ಮನೆಗೆ ದೊಡ್ಡ ಮಗ, ದೊಡ್ಡ ಸೊಸೆ. ಅವರಿಂದ ಮಾಡಿಸಿದ್ರೇನೆ ಚೆನ್ನಾಗಿರುತ್ತೆ. ನೀವಾದ್ಮೇಲೆ ಅವರೇ ಈ ಮನೆಗೆ ದೊಡ್ಡವರಾಗಿರೋದ್ರಿಂದ ಅವ್ರ ಹತ್ರನೇ ಮಾಡಿಸಿ. ಮತ್ತೆ ನಾನಿನ್ ಹೊರಡ್ತೀನಮ್ಮ. ಒಂದ್ ನಿಮಿಷ ಪುರೋಹಿತ್ರೆ, ದಕ್ಷಿಣೆ ತಗೊಂಡ್ ಹೋಗಿರಂತೆ. ಪಾವನಿ, ತಗೊಂಡ್ ಬಾ. ಸರಿ ಅತ್ತೆ. ಏನ್ರಿ ಇದು? ಹೂ? ನಾನು ಹೇಳಿದ್ದು ಮಲ್ಗೆ ಹೂವ. ಇದು ಕೂಡ ಹೂವೇ ಅಲ್ವೇನ್ರಿ? ತಲೆಗೆ ಮುಡ್ಕೊಳಕ್ ಯಾವ ಹೂ ಆದ್ರೆ ಏನು?
ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಈ ಹೂಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಇರೋ ಊರೆಲ್ಲ ಓಡಾಡಿದ್ದೀನಿ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿದ್ದಿದ್ರಿಂದ ಈವೆಂಟ್ ಮ್ಯಾನೇಜರ್ ಆಗಿದ್ದೀರಾ. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಇದೇನ್ರಿ ಹೀಗೆ ಹೇಳ್ಬಿಟ್ರಿ? ಸ್ವಾಮಿ ಅಯೋಮಯ ಅವ್ರೆ, ನೀವ್ ಎಷ್ಟೊಂದು ಈವೆಂಟ್ಗಳನ್ನ ಮಾಡಿರ್ತೀರಾ, ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡಿರ್ತೀರಾ. ಯಾವ ಹೆಂಗಸರಾದ್ರೂ ತಲೆಗೆ ಈ ಚೆಂಡು ಹೂವ ಮುಟ್ಕೊಂಡಿರೋದು ಎಲ್ಲಾದ್ರೂ ನೋಡಿದೀರಾ? ನಮ್ಮ ಇವೆಂಟ್ಸ್ ಅಲ್ಲಿ ಎಲ್ಲಾ ಕಡೆ ತುಂಬಾ ಚೆಂಡು ಹೂವನ್ನೇ ಬಳಸೋದ್ ಕಣ್ರಿ. ತುಂಬಾ ಕಲರ್ಫುಲ್ ಆಗಿರುತ್ತೆ. ಕಂಬ ಕಟ್ಟೋಕೆ, ಡೆಕೋರೇಷನ್ಗೆ ಚೆಂಡು ಹೂನ ಉಪಯೋಗಿಸೋದಲ್ಲ. ಹುಡುಗಿರ್ ಯಾರಾದ್ರೂ ಮುಡ್ಕೋತಾರ ಅಂತ ಕೇಳ್ತಿರೋದು. ಹಾಗಾದ್ರೆ ಇದು ಮುಡ್ಕೊಳ್ಳೋ ಹೂ ಅಲ್ವಾ? ಅದಕ್ಕೆ ನಿಮ್ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿದ್ದು. ಅಯ್ಯೋ, ನನಗೆ ಗೊತ್ತಿರಲಿಲ್ಲ ರೀ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಕ್ ಹೋಗಿಲ್ಲ. ಐ ಆಮ್ ಸಾರಿ ರೀ. ಪೂಜೆ ದಿನನೇ ಡಿಸಪಾಯಿಂಟ್ ಮಾಡ್ಬಿಟ್ರಿ. ನೀವು ಡಿಸಪಾಯಿಂಟ್ ಆಗ್ಬಿಡಿ. 1 minute. ಈ ಹೂವ ಎಲ್ಲಿಂದ? ನಮ್ ಗಾರ್ಡನ್ ಅಲ್ಲಿ ಬೆಳೆದಿದ್ದು ರೀ. ಒಂದು ಹುಡುಗ ಹುಡುಗಿಗೆ ರೋಸ್ ಹೂವನ್ನ ಯಾಕೆ ಕೊಡ್ತಾನೆ ಅಂತ ಗೊತ್ತಾ? ಬೇರೆಯವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಮಲ್ಲಿಗೆ ಹೂ ತಂದಿಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಿದ್ರಿ. ಅದಕ್ಕೆ ಈ ರೋಸ್ ಕೊಡ್ತಾ ಇದ್ದೀನಿ. ಅದು ಈ ರೋಸ್ ಹೂವ ಯಾವ್ದ್ರ ಸಿಂಬಲ್ ಅಂತ ನಿಮಗ್ ಗೊತ್ತಾ ರೀ? ನನಗೆ ಹೂವಿನ ಡೆಕೋರೇಷನ್ ಬಗ್ಗೆ ಗೊತ್ತು, ಆದ್ರೆ ಈ ಹೂವಿನ ಬಗ್ಗೆ ಗೊತ್ತಿಲ್ಲ ರೀ. ಎಲ್ಲ ಈ ರಾಕಿಯಿಂದಾನೆ. ಅದಕ್ಕೆ ತರ್ಲೆ ಹುಡ್ಗ ಒಂದ್ ಕಡೆ ನಿಲ್ಲಲ್ಲ ನೋಡು. ನಾನೇನು ಮಾಡಿಲ್ಲ ಅಜ್ಜಿ, ನೀವೇ. ಏಯ್, ಬಾಯ್ ಮುಚ್ಚೋ. ಬೆರಳಷ್ಟು ಉದ್ದ ಇಲ್ಲ, ನನಗೆ ಎದುರುತ್ರ ಕೊಡ್ತೀಯ ನೀನು? ಸಾರಿ ಹೇಳು ರಾಕಿ. ಸಾರಿ ಅಜ್ಜಿ. ನಿನ್ ಸಾರಿ ಯಾರಿಗ್ ಬೇಕು ಬಿಡು. ಮನೆಯಲ್ಲೇ ಹೀಗ್ ಮಾಡಿದ್ಯಾ ಅಂದ್ರೆ ದೇವಸ್ಥಾನದಲ್ಲಿ ಇನ್ನೇನ್ ಮಾಡ್ತೀಯೋ? ಇನ್ನು ಶಾಂತಿ ಪೂಜಾ ಆದ ಹಾಗೆ. ರಾಕಿ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲ. ಇದೇನತ್ತೆ, ಎಲ್ರೂ ಹೋಗ್ತಿದೀವಲ್ಲ. ರಾಕಿ ಮನೇಲೇ ಇರ್ತಾನೆ. ಪ್ಲೀಸ್ ಅತ್ತೆ, ರಾಕಿನ ದೇವಸ್ಥಾನ ಕರ್ಕೊಂಡು ಹೋಗೋಣ. ರಾಕಿಯಲ್ಲಿ ಯಾವ ತಪ್ಪು ಮಾಡಲ್ಲ, ನಾನ್ ನೋಡ್ಕೋತೀನಿ. ಇಲ್ಲಿವರೆಗೂ ನೋಡ್ಕೊಂಡಿದ್ದು ಸಾಕು ವಸು. ಯಾವುದೇ ಕಾರಣಕ್ಕೂ ಶಾಂತಿ ಪೂಜೆ ನಿಲ್ಸೋದು ನನಗಿಷ್ಟ ಇಲ್ಲ. ಪೂಜೆಯಲ್ಲಿ ರಾಕಿ ಇಲ್ಲ ಅಂತಂದ್ರೆ ಅದರಿಂದ ಯಾವ ನಷ್ಟನೂ ಆಗಲ್ಲ. ಸಾರಿ ಅಜ್ಜಿ, ನನ್ನೂ ನಿಮ್ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್ ಅಜ್ಜಿ. ನನಗ್ ಪೂಜೆ ನೋಡ್ಬೇಕು ಅಂತ ಆಸೆ ಇದೆ. ಬೇಕಾಗಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಮನೇಲೆ ಇದ್ದು ಚೆನ್ನಾಗಿ ಓದ್ಕೋ. ಪೂಜೆ ಆದ್ಮೇಲೆ ನಾವೇ ಮನೆಗೆ ಬರ್ತೀವಿ. ಹಾಗಲ್ಲ ಅತ್ತೆ. ಹೀಗೆ ವಾದ ಮಾಡ್ಕೊಂಡಿರ್ತೀರಾ ಅಥವಾ ದೇವಸ್ಥಾನಕ್ಕೆ ಹೊರಡ್ತೀರಾ? ಬಸ್ಸು, ಹೋಗಿ ಮಾಲೆ ತಗೊಂಡ್ ಬಾ.
ಸ್ವಾಮಿ, ನೀವು ಮಾತ್ರ ಬಂದಿದ್ದೀರಲ್ಲ, ನಿಮ್ ಹೆಂಗಸರು ಮಕ್ಕಳು ಯಾಕಿನ್ನೂ ಬಂದಿಲ್ಲ? ಸ್ವಲ್ಪ ಹೊತ್ತಿಗೆ ಅಮೃತಗಳಿಗೆ ಶುರು ಆಗತ್ತೆ, ಆಗ ಪೂಜೆ ಶುರು ಮಾಡಬೇಕು. ಅಣ್ಣ, ಅಮ್ಮಂಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳಿ. ಅಮ್ಮ ಬಂದ್ರು ಅಣ್ಣ. ಇದೇನು ರುದ್ರಾಕ್ಷಿ ಮಾಲೆ ಮನೆಯಲ್ಲೇ ಇದೆ? ಈ ಮಾಲೆನ ಕಳಶದಲ್ಲಿಟ್ಟು ಟೆಂಪಲ್ಗೆ ತಗೊಂಡು ಹೋಗ್ಬೇಕು ಅಂತ ಅಜ್ಜಿ ಮಮ್ಮಿಗೆ ಹೇಳಿದ್ರು ಅಲ್ವಾ? ಮಮ್ಮಿ ಮರ್ತು ಹೋದ್ರ ಇಲ್ಲ ಕಳಶದಿಂದ ಮಾಲೆನ ತೆಗ್ದಿಟ್ಟು ಇಲ್ಲಿ ಮುಚ್ಚಿಟ್ಟಿದಾರ? ಮಮ್ಮಿನ್ ಬಯಸ್ಬೇಕು ಅಂತ ಸುಮಾಜಿ ಹೀಗೇನಾದ್ರೂ ಮಾಡಿರ್ಬೋದಾ? ಈ ಮಾಲೆ ಪೂಜೆಲಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಜ್ಜಿ ಹೇಳಿದ್ರು ಅಲ್ವಾ? ಮಾಲೆ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ನಿಂತು ಹೋಗುತ್ತೆ. ಮಮ್ಮಿನ ಅಜ್ಜಿ ಬೈತಾರೆ. ಪೂಜೆ ಆಗ್ಬಾರ್ದು, ಮಮ್ಮಿ ಬಯಸ್ಕೋಬಾರ್ದು. ಬೇಗ ಈ ಮಾಲೆನ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ಸ್ವಾಮಿ, ಇನ್ನೊಂದು 5 ನಿಮಿಷದಲ್ಲಿ ಅಮೃತಗಳಿಗೆ ಕಳೆದೋಗುತ್ತೆ. ಅಷ್ಟರೊಳಗೆ ಅಮ್ಮನವ್ರಿಗೆ ಮಾಲೆ ಹಾಕ್ಲಿಲ್ಲ ಅಂದ್ರೆ ನೀವು ಈ ಶಾಂತಿ ಪೂಜೆ ಮಾಡಿಸೋದು ವ್ಯರ್ಥ. ಮತ್ತೆ ಇನ್ನೊಂದು ಒಳ್ಳೆ ದಿನ ನೋಡ್ಕೊಂಡು ಪೂಜೆ ಇಟ್ಕೊಳ್ಳೋದೇ ಒಳ್ಳೇದು. ಅವತ್ತು ಕೂಡ ಪೂಜೆ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಪುರೋಹಿತ್ರೆ. ಯಾಕಂದ್ರೆ ಒಳ್ಳೇದಾಗ್ಬೇಕು ಅಂತ ಇಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟನೇ ಇಲ್ಲ. ಈ ವಸುವಿಂದ ಪೂಜೆ ನಡೆಯೋ ಅದೃಷ್ಟ ಹೋಯ್ತು. ನಾವಿನ್ನು ಮನೆಗೆ ಹೋಗೋದೇ ಒಳ್ಳೇದು. ಅತ್ತೆ, ನಿಲ್ಲಿಸ್ತೀರಾ? ಯಾಕೆ ಈ ರೀತಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ? ನಿಮ್ಮ ಅತ್ತೆ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಅಭಿ? ನಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ವಸು ಮನ್ಸಲ್ಲಿ ಇದ್ದಿದ್ರೆ ಮಾಲಿನ ಹೇಗ್ ಮರಿತಾ ಇದ್ಲು? ಕೇಳು ಅದಕ್ಕೆ. ಈಗ ಮಾಲೆ ಇಲ್ದೆ ಪೂಜೆ ಮಾಡೋದ್ ಕಷ್ಟ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಈಗಿಂದೀಗ್ಲೇ ಮಾಲೆ ಆಕಾಶದಿಂದ ಬೀಳುತ್ತಾ? ಇಲ್ಲ ಏನಾದ್ರೂ ಪವಾಡ ಆಗಿ ಯಾರಾದ್ರೂ ಮಾಲೆ ತಗೊಂಡ್ ಬರ್ತಾರಾ?
ರಾಕಿ